ರಾಮನ ಪೂಜೆಗೆ ಬಂತು ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಬಂದಿರತಕ್ಕಂತಹ ಜಲ. ಇದು ನೀಲಂ ಕಣಿವೆ ಆಕ್ರಮಿತ ಕಾಶ್ಮೀರದಲ್ಲಿ ಏನು ನೀಲಂ ಕಣಿವೆ ಇದೆ, ನೀಲಂ ಕಣಿವೆಯಲ್ಲಿ ಶಾರದಾ ಪೀಠವೂ ಸಹಿತ ಇದೆ. ಈ ಹಿಂದೆ ಆ ಶಾರದಾ ಪೀಠ ಬಹಳಷ್ಟು ಏನಂದ್ರೆ ಅಲ್ಲಿರುವಂತಹ ಜನರು ಮತ್ತೆ ಅಲ್ಲಿರುವಂತಹ ಸರ್ಕಾರ ಯಾವುದೇ ಕಾರಣಕ್ಕೂ ಸಹಿತ ಅದನ್ನ ಸರಿಯಾಗಿ ಯೂಸ್ ಮಾಡಿಲ್ಲ, ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಕಡೆಗಣನೆಗೆ ಇರತಕ್ಕಂತಹ ಆ ಒಂದು ಶಾರದಾ ಪೀಠ ಈಗ ಅತ್ಯದ್ಭುತವಾಗಿ ಅಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಮತ್ತು ಅದ್ರ ಜೊತೆಗೆ ಅಲ್ಲಿರುವಂತಹ ನೀರನ್ನು ಸಹಿತ ಶ್ರೀರಾಮಚಂದ್ರನ ಒಂದು ಪೂಜಾ ಪುರಸ್ಕಾರ ಸಂದರ್ಭದಲ್ಲಿ ಬಳಕೆ ಆಗಲಿ ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿಂದ ಜಲವನ್ನ ತರಲಾಗಿದೆ. ಆ ಜಲವನ್ನ ತರಬೇಕಾದಂತಹ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟಗಳಾಯಿತು. ಆ ಜಲವನ್ನ ಭಾರತಕ್ಕೆ ತಂದುಕೊಟ್ಟಿರುವಂತದ್ದು ಅಲ್ಲಿರುವಂತಹ ಸ್ಥಳೀಯ ಮುಸ್ಲಿಮ್ಸರು. ಇದು ಮತ್ತೊಂದು ವಿಶೇಷ. ಆ ನೀರು ಹೇಗೆ ಬಂತು, ನೀರು ಹೇಗೆ ತರಲಾಯಿತು, ಎಷ್ಟು ದಿವಸಗಳ ಪ್ರಯತ್ನ ಆಯಿತು ಅನ್ನೋದಕ್ಕೆ ಮಾತನಾಡೋದಕ್ಕೆ ಸ್ವತಃ ನಿಮ್ ಜೊತೆ ಅಲ್ಲಿಂದ ನೀರು ತರಿಸಿರುವಂತಹ ಮಂಜುನಾಥ್ ಅವರು ಇದ್ದಾರೆ. ಮತ್ತೆ ನಿಮಗೆ ವಿಜುವಲ್ಸ್ ತೋರಿಸ್ತೀನಿ. ನಿಮಗೆ ಫಸ್ಟ್ ಈ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ರಲ್ಲ, ಒಟ್ಟು 3 ತಂಬಿಗೆಗಳಲ್ಲಿ ನೀರನ್ನ ತರಲಾಗಿದೆ. 3 ತಂಬಿಗೆಗಳಲ್ಲೂ ಅಲ್ಲಿ ವಿಜುವಲ್ಸ್ ಸಹಿತ ನೋಡ್ತೀರಾ ನೀವು. ಇದು ಶಾರದಾ ಪೀಠ ಅಲ್ಲಿರುವಂತದ್ದು. ಇದರ ಹಿಂಭಾಗದಲ್ಲಿರುವಂತದ್ದೇ ನೀಲಂ ಕಣಿವೆ. ಅಲ್ಲಿ ಸರಸ್ವತಿಯ ನದಿಯ ಉಗಮ ಸ್ಥಾನ ಅಂತಾನೂ ಸಹಿತ ಕರೀತಾರೆ. ಆ ಸ್ಥಳದಿಂದ ನೀರನ್ನ ತರಬೇಕು ಅನ್ನುವಂತಹ ಬಹಳಷ್ಟು ಮಹತ್ವಾಕಾಂಕ್ಷೆ ಇರುತ್ತೆ ಅವರಿಗೆ. ಇದಕ್ಕಾಗಿ ಅಲ್ಲಿರುವಂತಹ ಸ್ಥಳೀಯರಿಗೆ ಭೇಟಿಯನ್ನ ಮಾಡ್ತಾರೆ, ಸ್ಥಳೀಯರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಅಲ್ಲಿರುವಂತಹ ಮುಸ್ಲಿಮ್ಸು ತದನಂತರ ಆ ಒಂದು ನೀರನ್ನ ತಂದು ಭಾರತದ ಗಡಿ ಭಾಗಕ್ಕೆ ತಂದು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ್ಮೇಲೆ ಆ ನೀರನ್ನ ತಂದು ಕೊಟ್ಟಿರುವಂತಹ ಕಾರಣಕ್ಕಾಗಿ ಅಲ್ಲಿರುವಂತಹ ಅಂದ್ರೆ ಯಾರು ತಂದು ಕೊಟ್ಟಿರಲ್ಲ ನೀರನ್ನ, ಆ ಮುಸ್ಲಿಂ ಅವರಿಗೆ ಏನಂತಂದ್ರೆ ಅಲ್ಲಿರುವಂತಹ ಸರ್ಕಾರ ಏನಂದ್ರೆ ಬಂಧನ ಮಾಡುವಂತಹ ಕೆಲಸವನ್ನ ಸಹಿತ ಮಾಡಿದೆ. ನಾನು ಅದರ ಸಂಪೂರ್ಣವಂತಹ ವಿವರವನ್ನ ಮಂಜುನಾಥ್ ಅವರಿಂದ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತೀನಿ. ಯಾಕಂದ್ರೆ ಇವರೇ ಇದರ ಉಸ್ತುವಾರಿಯನ್ನ ತೆಗೆದುಕೊಂಡಿದ್ರು. ಮಂಜುನಾಥ್ ಅವರೇ, ಈ ಒಂದು ನೀರನ್ನು ತರಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಅಂತ ಅಲ್ಲಿಂದ? ಸಮಸ್ತ ಕನ್ನಡಿಗರಿಗೂ ಕೂಡ ಶ್ರೀರಾಮಚಂದ್ರ ಮಹಾಪ್ರಭುವಿನ ಆಶೀರ್ವಾದ ಸಿಕ್ಕಲಿ ಇವತ್ತು ಪುಣ್ಯ ದಿನ. ಇದೇನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಮೂಲ ಶಾರದಾ ಸರ್ವಜ್ಞ ಪೀಠ ಶಂಕರಾಚಾರ್ಯ 4 ಪೀಠಗಳನ್ನ ಸ್ಥಾಪನೆ ಮಾಡೋದಕ್ಕೂ ಮುಂಚೆ ಅವರು ಪ್ರಪ್ರಥಮವಾಗಿ ಒಂದ್ ಕಡೆ ಆರೋಹಣ ಮಾಡ್ತಾರೆ. ಅದು ಇವತ್ತಿನ ಪಾಕ್ ಆಕ್ರಮಿತ ಕಾಶ್ಮೀರದ ಒಳಗಡೆ ಇದೆ. 1947ರ ವಿಭಜನೆ, ದೇಶ ವಿಭಜನೆ ನಂತರ ಅಲ್ಲಿಗೆ ಯಾರಿಗೂ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಮತಿ ಇರಲ್ಲ, ಮತ್ತೆ ಅಲ್ಲಿ ಸಂಪರ್ಕ ಸಾಧ್ಯ ಆಗಿರಲ್ಲ, ಕಡಿತ ಆಗೋಗಿರುತ್ತೆ. 70 ವರ್ಷಗಳ ನಂತರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಸರಿಸುಮಾರು 1.5 ದಶಕದ ಹಿಂದೆ ಆ ಶಾರದಾ ಸರ್ವಜ್ಞ ಪೀಠ ಎಲ್ಲಿದೆ, ಸರಸ್ವತಿ ಉಗಮ ಸ್ಥಾನ ಎಲ್ಲಿದೆ, ಸರಸ್ವತಿ ನದಿ ಎಲ್ಲಿತ್ತು, ಅದು ಸಂಗಮ ಇದೆ ಅನ್ನೋ ವಿಚಾರ ತಿಳ್ಕೊಂಡು ಅದು ಹುಡುಕದ ಪ್ರಯತ್ನ ಮಾಡ್ತಾ ಇದ್ದಾಗ ಅಲ್ಲಿನ ಜನಗಳ ಸಂಪರ್ಕಕ್ಕೆ ಬರ್ತಾರೆ. ಆ ಜನಗಳ ಅವರು ಸ್ಥಳೀಯವಾಗಿ ಅಲ್ಲಿನ ಎಲ್ಲ ಮುಸ್ಲಿಮರು. ಆ ಹಿಂದೆ ಅವರೇನಾಗಿರ್ತಾರೆ, ಹಿಂದೂಗಳಾಗಿರ್ತಾರೆ, ನಂತರ ಕನ್ವರ್ಟ್ ಆಗ್ತಾರೆ. ಈಗ ಪ್ರಸಕ್ತ ಇಸ್ಲಾಂ ಧರ್ಮ ಅನುಯಾಯಿಗಳಾಗಿರ್ತಾರೆ. ಬಟ್ ಅವ್ರಿಗೊಂದು ಸಿಂಪತಿ ಇರುತ್ತೆ ನಮ್ಮ ಮೇಲೆ. ಸೊ ಹಾಗಾಗಿ ಏನಾಗುತ್ತೆ, ಆ ಸಂಪರ್ಕಗಳನ್ನ ನಾವು ಬಳಸ್ಕೊಂಡು ಏನ್ ಮಾಡ್ತೀವಿ, ಪುನರುತ್ಥಾನಕ್ಕೆ ಅಂತೇಳಿ ಕೈ ಹಾಕ್ತಿವಿ. ಪುನರುತ್ಥಾನಕ್ಕೆ ಅಂತ ಕೈ ಹಾಕಿದಾಗ ನಾನಾ ರೀತಿ ತೊಡಕುಗಳಲ್ಲಿ ಬರುತ್ತೆ, ಕಾನೂನು ತೊಡಕುಗಳು. ಯಾಕಂತ ಹೇಳಿದ್ರೆ, ಒಂದು ಬೇರೆ ದೇಶ, ಇನ್ನೊಂದೇನಂತ ಹೇಳಿದ್ರೆ ಅದು ವಿದೇಶ, ಶತ್ರು ದೇಶ. ಅಂತ ಸಂದರ್ಭದಲ್ಲಿ ಅವ್ರು ನಮ್ಮ ಬೆನ್ನೆಲುಬಿಗೆ ನಿಂತ್ಕೊಂಡು ನಮಗೆ ಅಲ್ಲಿನ ಸ್ಥಳೀಯ ಮುಸ್ಲಿಮರು ನಮಗೆ ಸಪೋರ್ಟ್ ಮಾಡ್ಕೊಂಡು ಏನ್ ಮಾಡ್ತಾರೆ, ನಮ್ಮನ್ನ ಹುರಿದಿಂಬಿಸ್ತಾರೆ ಇಂಥ ಮಹತ್ ಕಾರ್ಯಕ್ಕೆ. ನಾವು ಹಿಂದೇಟ್ ಹಾಕಿದ್ರು ಕೂಡ ಅವರು ಹಿಂದೇಟ್ ಹಾಕೋದಿಲ್ಲ, ನಮ್ಮನ್ನ ಪ್ರೋತ್ಸಾಹಿಸ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಸೇವ್ ಶಾರದಾ ಕಮಿಟಿ ಮೊಕದ್ದಮೆ ಹೂಡುತ್ತೆ. ಸುಪ್ರೀಂ ಕೋರ್ಟ್ ಅಲ್ಲಿ, ಪಾಕಿಸ್ತಾನ ಸುಪ್ರೀಂ ಕೋರ್ಟ್ ಅಲ್ಲಿ ಸೇವ್ ಶಾರದಾ ಕಮಿಟಿ ಅವರುಗಳ ನೆರವಿಂದ, ಅಲ್ಲಿನ ಸ್ಥಳೀಯ ಮುಸ್ಲಿಮರ ನೆರವಿಂದ ಮೊಕದ್ದಮೆನ ಹೂಡಿ ಗೆಲ್ಲುತ್ತೆ. ಗೆದ್ದು ಆ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಈ ಶಾರದಾ ಸರ್ವಜ್ಞ ಪೀಠ ಪುರಾತನದ ಏನಿದೆ ಅದನ್ನ ಹಿಂದೂಗಳಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ತೀರ್ಪು ಕೊಡುತ್ತೆ. ಬಟ್ ಅಲ್ಲಿ ಪಾಕಿಸ್ತಾನದಲ್ಲಿರೋ ಹಿಂದೂಗಳಿಗೆ ಅಲ್ಲಿಗೆ ಹೋಗಕ್ಕೆ ಅನುಮತಿ ಇಲ್ದಿರೋದ್ರಿಂದ ಕಡೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೇವ್ ಶಾರದಾ ಕಮಿಟಿ ಹೆಸರಲ್ಲೇ ಆದೇಶ ಬರುತ್ತೆ. ಈಗ ಪ್ರಸಕ್ತ ಆ ಶಾರದಾ ಪುನರುತ್ಥಾನ ಸಮಿತಿ ಏನಿದೆ ಅದೇನ್ ಮಾಡುತ್ತೆ, ಅಲ್ಲಿನ ಸ್ಥಳೀಯ ಮುಸ್ಲಿಮ್ಸ್ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಅನ್ನೋ ಒಂದನ್ನ ಬೆಳೆಸ್ಕೊಳ್ತೀವಿ. ನಾವು ಇಲ್ಲಿನ ಹಿಂದೂಗಳು ಅವ್ರನ್ನ ಸಿವಿಲಿಯನ್, ಅಲ್ಲಿನ ಸಿವಿಲ್ ಸಿಟಿಸನ್ಸ್ನ ಏನು ಬೇಕೋ ಕೇಳ್ತೀವಿ. ಆಗೇನಾಗುತ್ತೆ, ಕಳೆದ ಸರ್ತಿ ಇದೇ ಶ್ರೀರಾಮರ ಜನ್ಮಭೂಮಿನಲ್ಲಿ ಭೂಮಿ ಪೂಜೆ ಆದಂತ ಸಂದರ್ಭದಲ್ಲಿ ಪವಿತ್ರ ಮಣ್ಣನ್ನ, ಎಲ್ಲ ವಸ್ತುಗಳನ್ನ ಅಲ್ಲಿಂದ ಪ್ರೀತಿಯಿಂದ ಕಳಿಸ್ಕೊಡ್ತಾರೆ. ಅದನ್ನ ಇಲ್ಲಿ ಬಳಸ್ಕೊಂಡಿದ್ದಾರೆ, ಅದು ಗೊತ್ತಿದೆ. ಮತ್ತೆ ಈ ಸಂದರ್ಭದಲ್ಲಿ ಒಂದು 5-6 ತಿಂಗಳ ಮುಂಚೆ ನಾನು ಮತ್ತೆ ಶ್ರೀ ರವೀಂದ್ರ ಪಂಡಿತ ಅವ್ರನ್ನ ಕೇಳ್ಕೊಳ್ತೀವಿ, ಇದಕ್ಕೇನಾದ್ರು ಸಹಾಯ ಮಾಡಕ್ಕಾಗತ್ತಾ ನೀವು, ಅಲ್ಲಿ ಪವಿತ್ರ ಕುಂಡ ಇದೆ, ಜಲ ಇದೆ, ನದಿ ಉಗಮ ಸ್ಥಾನ ಇದೆ, ಅಲ್ಲಿಂದ ತರ್ಸಕ್ಕಾಗತ್ತೆ, ಸಂಗಮ ಇದೆ ಅಂತ ಕೇಳಿದಾಗ ಸಂತೋಷದಿಂದ ಏನ್ ಮಾಡ್ತಾರೆ, ಅವ್ರು ಕಳಿಸ್ಕೊಡ್ತಾರೆ. ಅವ್ರು ಯಾವ ರೀತಿ ಕಳಿಸ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಕಾನೂನು ತಡಕಿದೆ. POK ಯಲ್ಲಿ ಏನೇ ವಸ್ತು ಇದ್ರು ಕೂಡ ಪಾಕಿಸ್ತಾನಕ್ಕೆ ನೇರವಾಗಿ ಬರಕ್ಕಾಗಲ್ಲ, ಮತ್ತೆ ಪಾಕಿಸ್ತಾನದಿಂದ ಭಾರತಕ್ಕೆ ನೇರವಾಗಿ ಬರಕ್ಕಾಗಲ್ಲ, ಕಾನೂನು ತೊಡಕಿರೋದ್ರಿಂದ ಅವ್ರೇನ್ ಮಾಡ್ತಾರೆ, ಇಸ್ಲಾಮಾಬಾದ್ಗೆ ಬೇರೆ ಬೇರೆಯವ್ರ ಕಡೆಯಿಂದ ಕಳಿಸ್ಕೊಡ್ತಾರೆ. ಇಸ್ಲಾಮಾಬಾದಿಂದ ನಮ್ಮ ಪ್ರತಿನಿಧಿಗಳು ಹೋಗಿ ಅದನ್ನು ಬೇರೆ ಬೇರೆ ದೇಶಗಳನ್ನ ಸುತ್ಕೊಂಡು, ಯಾಕಂದ್ರೆ ನೇರವಾಗಿ ಭಾರತಕ್ಕೆ ಬರೋ ಹಾಗಿಲ್ಲ, ಹಾಗಾಗಿ ಬೇರೆ ಬೇರೆ ದೇಶಗಳು ಸುತ್ಕೊಂಡು ಕಡೆಗೆ ಮುಂಬೈ ಮೂಲಕ ದೆಹಲಿಗೆ ಬರುತ್ತೆ. ದೆಹಲಿಯಲ್ಲಿ ನಾನು ರವೀಂದ್ರ ಪಂಡಿತ ಸಂಗ್ರಹ ಮಾಡಿಕೊಂಡು
ಶೃಂಗೇರಿ ಜಗದ್ಗುರುಗಳ ಒಂದು ಮಾರ್ಗದರ್ಶನ ಆಶೀರ್ವಾದ ತಗೊಳ್ಳೋಣ ಅಂತೇಳಿ ಮೊಟ್ಟ ಮೊದಲಿಗೆ ಕರ್ನಾಟಕಕ್ಕೆ ಬರ್ತೀವಿ. ಜಗದ್ಗುರುಗಳು ಆಶೀರ್ವಾದ ಮಾಡಿ, ಅನುಗ್ರಹ ಮಾಡಿ, ಮಾರ್ಗದರ್ಶನ ಮಾಡಿ ಕಳಿಸಿದ್ದಾರೆ. ಇವತ್ತು ಸಮಸ್ತ ಕನ್ನಡಿಗರ ಪರವಾಗಿ ಶ್ರೀರಾಮಚಂದ್ರನ ಪಾದಕ್ಕೆ ಸಮರ್ಪಣೆಯನ್ನು ಮಾಡಿದ್ದೇವೆ. ಈ 5 ಕುಂಡ ತರಿಸಿರ್ತೇವೆ, 5 ಕುಂಡನೂ ಇದೆ. ಆನಂತರ ಹೇಳಿದ್ದಾರೆ ಇವತ್ತು ಸಮರ್ಪಣೆ ಮಾಡುವಾಗ ಈ ಜಲಾಭಿಷೇಕ ಆಗಿದ್ದು ನಾವು ವಾಪಸ್ಸು ಜಲ ನಿಮ್ಗೆ ಕೊಡ್ತೀವಿ, ತಗೊಂಡೋಗಿ ಜನಗಳಿಗೆ ಹಂಚಿ ಅಂತ ಹೇಳಿದ್ದಾರೆ. ಆ ಸಂತೋಷದಲ್ಲಿದ್ದೀವಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀರಾಮಚಂದ್ರನ ಭೂಮಿಗೆ ಈ ನೀರನ್ನು ತೆಗೆದುಕೊಂಡು ಬರಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? ಇದು ನೋಡಿ, 7 ನದಿಗಳಿದಾವೆ ಹಿಂದೂ ಧರ್ಮದಲ್ಲಿ. ಗಂಗೆ, ಯಮುನೆ, ಚೈವ, ಗೋದಾವರಿ, ನರ್ಮದಾ, ಸಿಂಧು, ಕಾವೇರಿ ಅಂತ ಇದೆ. ಈ 7 ನದಿಗಳಲ್ಲಿ 5 ನದಿಗಳು ನಮ್ಮ ಭಾರತದೊಳಗಡೆ ಹುಟ್ಟುತ್ತೆ, ಭಾರತದೊಳಗಡೆ ಹರಿದು ಸಮುದ್ರ ಸೇರ್ಕೊಳ್ಳುತ್ತೆ. ಆದ್ರೆ ಇನ್ನು 2 ಪ್ರಮುಖವಾದಂತ ನದಿಗಳು ಯಾವುದನ್ನ, ಆಮೇಲೆ ಸರಸ್ವತಿ. ಈ 2 ಕೂಡ ಸಿಂಧು ಮತ್ತೆ ಸರಸ್ವತಿ ನದಿಗಳು ಏನಾಗುತ್ತೆ, ಈ ಹಾಲಿ ಪಾಕ್ ಆಕ್ರಮಿತ ಕಾಶ್ಮೀರದ ಒಳಗಡೆನೆ ಹುಟ್ಟಿ ಸರಸ್ವತಿ ನದಿ ಒಳಗಡೆ ಬರಲ್ಲ. ಅದು ಒಂದು ಸಣ್ಣದಾಗಿ ತೊರೆಯಾಗಿ ಹರಿತಾ ಇರುತ್ತೆ, ಅದು ಮುಚ್ಚಿರ್ತಾರೆ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು 3 ವರ್ಷದಿಂದ ಉತ್ಖನನಕ್ಕೆ ಅವ್ರಿಗೆ ನೆರವಾಗ್ತಾ ಇರ್ತೀವಿ, ಮಾರ್ಗದರ್ಶನ ಮಾಡ್ತಾ ಇರ್ತೀವಿ. ಉತ್ಖನನ ಮಾಡಿದಾಗ ಸರಸ್ವತಿ ಕುಂಡ ಪತ್ತೆ ಆಗುತ್ತೆ. ಪಳೆಯುಳಿಕೆಗಳ ಮೂಲಕ ಅದು ಸರಸ್ವತಿ ಆಗಿತ್ತು, ಪುರಾಣಗಳಲ್ಲಿ ಉಲ್ಲೇಖಿಸಿದೆ ಅಂತ ಹೇಳಿ ಉರ್ದು ಗ್ರಂಥಗಳಲ್ಲಿ ಸಿಗುತ್ತೆ. ಅಲ್ಲಿಂದ ಅಂದ್ರೆ ನಮ್ಮಲ್ಲಿ ಏನಿಲ್ಲ, ಎಲ್ಲವೂ ಕೂಡ ಪಾಕಿಸ್ತಾನದ ಪ್ರಾಚ್ಯ ವಸ್ತು ಇಲಾಖೆಯಲ್ಲಿ ಇವತ್ತಿಗೂ ಕೂಡ ಕೆಲವು ಕಡೆ ಉಲ್ಲೇಖ ಇದೆ. ಅದೆಲ್ಲ ಉರ್ದು ಅರಬಿಲ್ ಇರೋದ್ರಿಂದ ಓದಕ್ಕೆ ಕಷ್ಟ ಆಗುತ್ತೆ. ಅದ್ರ ಟ್ರಾನ್ಸ್ಲೇಷನ್ ಕೂಡ ತರಿಸಿದೆ. ಹಾಗಾಗಿ ಅದೇ ಅಂತ ಪತ್ತೆ ಆಗುತ್ತೆ. ಅದನ್ನ ತೆಗೆದಾಗ ಪಳೆಯುಳಿಕೆಗಳು ಸಿಗುತ್ತೆ. ಆ ನಂತರ ಅವರು ಮುಂದುವರೆದ ಇದೆಲ್ಲ ನಾವ್ಯಾರು ಹಿಂದೂಗಳು ಮಾಡೋದಿಲ್ಲ, ಹಿಂದೂಗಳಲ್ಲಿ ಯಾರು ಹೋಗೋದು ಇಲ್ಲ. ಅಲ್ಲಿ ಸ್ಥಳೀಯ ಮುಸ್ಲಿಮರೇ ಮಾಡ್ತಾರೆ. ಅವ್ರಿಗೆ ಸಹಸ್ರ ನಮಸ್ಕಾರನ ತಿಳಿಸ್ತೀವಿ. ಅವ್ರೇನ್ ಮಾಡ್ತಾರೆ, ಹುಡ್ಕೊಂಡೋದಾಗ ಸರಸ್ವತಿ ಸಂಗಮ ಕೂಡ ಪತ್ತೆ ಆಗುತ್ತೆ, ಗಣೇಶ್ ಘಾಟಿ ಪತ್ತೆ ಆಗುತ್ತೆ, ನಾರದ ಕುಂಡ ಪತ್ತೆ ಆಗುತ್ತೆ, ಇತ್ಯಾದಿ. ಮಧುಮತಿ ಕಿಶನ್ ಗಂಗಾ ಅಂತೂ ಗೊತ್ತೇ ಇದೆ. ಸೊ ಎಲ್ಲ ನದಿಗಳ ಸಂಗ್ರಹಣ ಮಾಡಿ ಅವರೇ ನಮ್ಮನ್ನು ಪ್ರೋತ್ಸಾಹಿಸ್ತಾರೆ ತಗೊಂಡೋಗಿ ಅಂತ. ಆ ಸಂತೋಷದಲ್ಲಿ ಏನ್ ಮಾಡ್ತೀವಿ, ತಗೊಂಡು ಬಂದು ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರು ಅದಮ್ಯ ಚೇತನದ ಅಧ್ಯಕ್ಷರು, ಅವರು ಪಾಪ ಮಾರ್ಗದರ್ಶನ ಮಾಡ್ತಾರೆ, ಅವರು ಧೈರ್ಯ ಕೊಡ್ತಾರೆ, ಏನು ಆಗಲ್ಲ ಹೋಗಿ ಅಂತ. ಹಾಗಾಗಿ ತಕೊಂಡು ಇವತ್ತು ಶ್ರೀರಾಮಚಂದ್ರನ ಸನ್ನಿಧಿಗೆ ಅಣ್ಣನ ನೆರವಲ್ಲಿ, ಅಣ್ಣನ ಮಾರ್ಗದರ್ಶನದಲ್ಲಿ ಬಂದಿದ್ವಿ. ಜೈ ಶಾರದಾ. ಇದು ಇಲ್ಲಿ ನೀವು ನೋಡ್ತಿದಿರಲ್ಲ, ಇದೇ ಒಂದು ಅಂದ್ರೆ ತಂಬಿಗೆಯಲ್ಲಿ ಇದೇ ಒಂದು ಕಳಸದಲ್ಲಿ ನೀರನ್ನ ತೆಗೆದುಕೊಂಡು ಬರುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರ ಮೇಲೂ ಸಹಿತ ಸರಸ್ವತಿ ಪೂಜೆ ಏನೋ ಫೋಟೋಸ್ ಇದೆ, ಮತ್ತೆ ಅದ್ರ ಜೊತೆಗೆ ಅಲ್ಲಿ ಶಾರದಾ ಪೀಠದ ಫೋಟೋಸ್ ಇದೆ, ಅಲ್ಲಿ ಶಂಕರಾಚಾರ್ಯರ ಫೋಟೋಸ್ ಗಳನ್ನ ಇಟ್ಕೊಂಡು ಬಂದಿರುವಂತದ್ದು. ಸರ್, ನಿಮ್ಗೆ ಹೇಗೆ ಅನಿಸ್ತಿದೆ ಇದನ್ನ ನೋಡಿದ್ರೆ? ಮಂಜುನಾಥ್ ಅವರ ಸ್ಪೀಚ್ ಕೇಳಿದ್ಮೇಲೆ ನಾನು ಮೊಟ್ಟ ಮೊದಲಾಗಿ ಭಾರತೀಯ ತೀರ್ಥ ಮಹಾಸ್ವಾಮಿಗಳು, ವಿಧುಶೇಖರ ಭಾರತೀಯ ಸ್ವಾಮಿ ಪಾದಗಳು ನಮಸ್ಕಾರ ಮಾಡಿ, ಇಷ್ಟೆಲ್ಲ ಅವಕಾಶ ಕೊಟ್ಟಂತ ಗುರುಗಳಿಗೆ ವಂದನೆ ಮಾಡಿ, ಮೇಯ್ನ್ ಆಗಿ ಇಸ್ಲಾಂ ಧರ್ಮದವರು ನಮ್ಮ ಧರ್ಮಕ್ಕೆ ಇಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ ನಿಜವಾಗ್ಲೂ ನಾವು ಸಂತೋಷ ಪಡುವಂಥ ವಿಷಯ. ಎಲ್ಲ ಮುಸ್ಲಿಮರು ನಾವೆಲ್ಲ ಬಾಂಧವರೇ. ಕಾರಣಾಂತರಗಳಲ್ಲಿ ಏನೇನೋ ಆಗಿದೆ ಅದೀಗ ನಮಗೆ ಬೇಡ. ಈ ಸಮಯದಲ್ಲಿ ರಾಮರ ಕುಂಭಾಭಿಷೇಕಕ್ಕೆ ಈ ಜಲ ಬಂದಿರೋದು, 7 ನದಿಗಳ ಜಲ ಬಂದಿರೋದು ನಮ್ಗೆ ಸಂತೋಷ. ಅದನ್ನು ಮಂಜುನಾಥ್ ಅವರು ನನ್ನ ಕೈ ಕೊಟ್ಟು ನಿಮ್ಮ ತಗೊಂಡೋಗೋಣ ಅಂತ ಹೇಳಿದ್ದು ಇದು ನಾನು ಅಮೇರಿಕಾದ ನಮ್ಮ ಬೇರಿಯಾ ಪೀಪಲ್ಗೆ ಈ ತೀರ್ಥ ತಗೊಂಡು ಎಲ್ಲರಿಗೂ ಹಂಚಿ, ಅಲ್ಲಿಂದ ನಿಮಗೆ ವಿಜುವಲ್ಸ್ ಕಳಿಸ್ಕೊಡ್ತೀನಿ, ಅದನ್ನು ಪ್ರಚಾರ ಮಾಡಿ. ಇನ್ಮೇಲೆ ನಮ್ಮ ಹಿಂದೂ ಧರ್ಮದ ಏನೇನು ಪ್ರಚಾರ ಇದೆಲ್ಲ ವಿಜುವಲ್ಸಲ್ಲಿ ನಮ್ಮ ಆಗೋ ಪೂಜೆಗಳು. ನಿಮ್ಮನ್ನು ಒಂದ್ಸಾರಿ ಅಮೇರಿಕಾ ಕರೆಸ್ತೀವಿ, ಯಾಕಂದರೆ ಎಲ್ಲ ನ್ಯೂಸ್ನವ್ರು ಕರೆಸ್ತೀವಿ ಸರ್, ಒಬ್ಬರೇ ಅಲ್ಲ. ನಮಗೆ ಮೀಡಿಯಾ ಇಂಪಾರ್ಟೆಂಟ್. ಒಬ್ಬೊಬ್ಬರು ಒಂದೊಂದು ಮಾಡ್ತಾರೆ, ಒಂದೊಂದು ಫಂಕ್ಷನ್ಗೆ ಕರೆಸಿ ನಮ್ಮದು ಅಲ್ಲೆಲ್ಲ ಕಾರ್ಯಕ್ರಮಗಳ ನಮ್ಮ ಹಿಂದೂ ಧರ್ಮ ಯಾಕೆ ಬೆಳೀತಿದೆ ಅನ್ನೋ ಸನಾತನ ಧರ್ಮಕ್ಕೆ ನಾವು ಮಾರ್ಗದರ್ಶನ ಮಾಡಿ ನಮ್ಮ ಮಕ್ಕಳು ಎಲ್ಲ ಚೆನ್ನಾಗಿರಲಿ. ಜೈ ಕರ್ನಾಟಕ ಮಾತೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಶ್ರೀರಾಮ್, ಜೈ ಹಿಂದ್. ಇದು ಏನಂದ್ರೆ ಇಬ್ರು ಸಹಿತ ಮಾತನಾಡುವಂತಹ ಸಂದರ್ಭದಲ್ಲಿ ಅವರ ಭಾವುಕತೆ ಮತ್ತೆ ಅದರ ಜೊತೆಗೆ ಆ ತಂದಿರುವಂತಹ ಖುಷಿ ಅವರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.